Hi friends, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಶಾಂತ್ ಎಜುಕೇಶನ್ ಅಂತ. ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ಥರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಮಾಡ್ತಾ ಇರೋದು ನಾನು ಏನಕ್ಕೆ ಅಂದರೆ, ತುಂಬ ಜನ ಕೇಳಿದ್ರು ಸರ್ ಎಕ್ಸೆಲ್ ಮೇಲೆ ಸ್ವಲ್ಪ ವೀಡಿಯೋಸ್ಗಳು ಮಾಡಿ, ನಮಗೆ ಉಪಯೋಗ ಆಗುವಂಥ ವೀಡಿಯೋಸು. ಅದಕ್ಕೆ ಎಕ್ಸೆಲ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿಯಲ್ಲಿ ನಾವು ಎಕ್ಸೆಲ್ ಫಸ್ಟು ಯಾವ ರೀತಿಯಲ್ಲಿ ಓಪನ್ ಮಾಡ್ಬೋದು ಅಂತ, ಬೇರೆ ಬೇರೆ ರಿಬ್ಬನ್ಸ್ ಹೆಂಗಿರುತ್ತೆ ಅಂತ, ಆಮೇಲೆ ಎಕ್ಸೆಲ್ ಅಲ್ಲಿ ಯಾವ್ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಡೇಟಾನ ಅಂತ. ಈ ಎಕ್ಸೆಲ್ ಏನಕ್ಕೆ ಮುಖ್ಯ ಆಗ್ಬಿಟ್ಟಿದೆ ಅಂದರೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಥವಾ ಯಾವುದೇ ಇಂಟರ್ವ್ಯೂಗೆ ಹೋದ್ರೂ 2 ಕ್ವಶನ್ನು ಅಥವಾ 3 ಕ್ವಶನ್ ಎಕ್ಸೆಲ್ ಮೇಲೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಉಪಯೋಗ ಆಗಲಿ ಅಂದ್ಬಿಟ್ಟು ತುಂಬ ಜನ ಸ್ಟೂಡೆಂಟ್ಸ್ಗೆ ನಾನು ಈ ಎಕ್ಸೆಲ್ನ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ನೀವು ಯಾವ್ಯಾವ ರೀತಿಯಲ್ಲಿ ನೀವು ಎಕ್ಸೆಲ್ನ ಓಪನ್ ಮಾಡೋದು. ಫಸ್ಟ್ ಇರೋದು ಏನು ಅಂದರೆ, ನಿಮ್ಮದು ಕೀಬೋರ್ಡಲ್ಲಿ ವಿಂಡೋಸ್ ಕೀ ಇರುತ್ತೆ, ಆರ್ ಅಂತ ಒತ್ತಿ ನೋಡಿ, ರನ್ ಅಂತ ಬರುತ್ತೆ. ಇಲ್ಲಿ EXCEL ಅಂತ ಹೊಡೀರಿ, ಎಂಟರ್ ಕೊಡಿ, ನಿಮ್ದು ಎಕ್ಸೆಲ್ ಓಪನ್ ಆಗುತ್ತೆ. ಓಕೆ ನೋಡಿ, ಈ ಥರ ಎಕ್ಸೆಲ್ ಓಪನ್ ಆಗುತ್ತೆ. ಇದರಲ್ಲಿ ಫಾರ್ಮ್ಯಾಟ್ಸ್ಗಳೆಲ್ಲ ಇದೆ ನಿಮಗೆ. ಮಂತ್ಲಿ ಕಂಪನಿ ಬಜೆಟ್, ಹೌಸ್ ಹೋಲ್ಡ್ ಮಂತ್ಲಿ ಬಜೆಟ್, ಸ್ಟೂಡೆಂಟ್ ಶೆಡ್ಯೂಲ್, ಈ ಥರ ನಿಮ್ಗೆ ಬೇಕಾಗಿರೋ ಫಾರ್ಮ್ಯಾಟ್ನ ತೊಗೋಬೋದು. ಇಲ್ಲ ಅಂದರೆ ನೀವು ಮಾಮೂಲಿ ನೀವು ಬ್ಲ್ಯಾಂಕ್ ಫಾರ್ಮ್ಯಾಟ್ನ ಯೂಸ್ ಮಾಡ್ಬೋದು. ಇದೊಂದು ಮೆಥಡು ಓಪನ್ ಮಾಡೋದಕ್ಕೆ. ಇನ್ನೊಂದು ಮೆಥಡ್ ಹೆಂಗೆ ಅಪ್ಪ ಅಂದರೆ, ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಹೋಗಿ, ಮೈಕ್ರೋಸಾಫ್ಟ್ ವರ್ಕ್ಶೀಟ್ ಅಂತ ಹೋಗಿ, ಟೆಸ್ಟ್ ಅಂತ ರೀನೇಮ್ ಮಾಡಿ, ಎಂಟರ್ ಕ್ಲಿಕ್ ಮಾಡಿ. ಓಕೆ, ಸೊ ನಿಮಗೆ ಈ ರೀತಿಯಲ್ಲಿ ಓಪನ್ ಆಗುತ್ತೆ ಎಕ್ಸೆಲ್. ಅದೇ ಥರ ಇನ್ನೊಂದು ವೇ ಇದೆ ಮಾಡೋದು. ಹೇಗೆ ಅಂದರೆ, ಈ ವಿಂಡೋಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸೆಲ್ ಈ ಹತ್ರ ಹೋಗಿ ಎಕ್ಸೆಲ್ ಇಲ್ಲಿ ಕ್ಲಿಕ್ ಮಾಡಿ, ನಿಮ್ಮದು ಎಕ್ಸೆಲ್ ಇದು ಓಪನ್ ಆಗುತ್ತೆ. ಓಕೆ, ಸೊ ಅದೇ ಥರ ಇನ್ನೊಂದು ಮೆಥಡ್ ಹೆಂಗ್ ಮಾಡೋದಂದ್ರೆ, ಇಲ್ಲಿ ಈ ನೋಡಿ, ಟೈಪ್ ಹಿಯರ್ ಟು ಸರ್ಚ್ ಅಲ್ಲಿ EXCEL ಅಂತ ಹೊಡೀರಿ, ಎಕ್ಸೆಲ್ ಅಂತ ಬರುತ್ತೆ. ಓಪನ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸೆಲ್ ಓಪನ್ ಆಗುತ್ತೆ. ಓಕೆ, ಸೊ ಎಕ್ಸೆಲ್ ಓಪನ್ ಆಯಿತು. ಈ ಎಕ್ಸೆಲ್ದು ಯೂನಿಕ್ ಏನಪ್ಪಾ ಅಂದರೆ, ನೋಡಿ ನಿಮಗೆ ಮೇಲ್ಗಡೆ ಇಲ್ಲಿ ನೋಡ್ತು ಅಂದರೆ ABCDEFGHIJKLMNOP ಇದೆಲ್ಲ ಆಲ್ಫಾಬೆಟ್ ಇರುತ್ತೆ. ಈ ಕಡೆ ಹೋಯ್ತಂದ್ರೆ ಕಾಲಮ್ ವೈಸ್ ಹೋಯ್ತಂದ್ರೆ 1 2 3 4 5 6 7 8 ಅಂತ ಹೇಳ್ತಾರೆ. ಈ ಇಂಟರ್ಸೆಕ್ಷನ್ಗೆ ನಾವು ಇದನ್ನ ಸೆಲ್ ಅಂತ ಕರಿತೀವಿ. ನೋಡಿ, ಇದನ್ನ ಸೆಲ್ ಅಂತ ಕರಿತೀವಿ. ಆ ಇಂಟರ್ಸೆಕ್ಷನ್ ಅದಕ್ಕೆ ಒಂದು ನೇಮ್ ಇರುತ್ತೆ. ಏನ್ ನೇಮ್ ಇರುತ್ತೆ? A1 ಅಂತ ಇರುತ್ತೆ ನೋಡಿ, ಇದು A1, ಇದು ನೋಡಿ B1, ಇದು C1, ಇದು D1. ಈ ತರ ಯೂನಿಕ್ ನೇಮ್ಗಳಿರುತ್ತೆ. ಇದು ಎಲ್ಲಿವರೆಗೂ ಹೋಗುತ್ತೆ ಅಪ್ಪ ಅಂದ್ರೆ, ಕಂಟ್ರೋಲ್ ಹಿಡ್ಕೊಂಡು ನೀವು ಆರೋನ ಪ್ರೆಸ್ ಮಾಡಿದ್ರೆ ಲಾಸ್ಟ್ ಇದಕ್ಕೆ ಹೋಗುತ್ತೆ. XFD ಕಂಟ್ರೋಲ್ ಇಟ್ಕೊಂಡು ನೀವು ಲೆಫ್ಟ್ ಸೈಡ್ ಆರೋನ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ. ಈಗ ಕಂಟ್ರೋಲ್ ಇಟ್ಕೊಂಡು ಡೌನ್ ಆರೋನ ಪ್ರೆಸ್ ಮಾಡಿ, ಫುಲ್ ಲಾಸ್ಟ್ ಸೆಲ್ಗೆ ಹೋಗುತ್ತೆ, 1048576. ಓಕೆ, ಅದೇ ಥರ ನೀವು ಕಂಟ್ರೋಲ್ ಇಟ್ಕೊಂಡು ಅಪ್ ಆರೋ ಪ್ರೆಸ್ ಮಾಡಿ ಬರುತ್ತೆ. ಓಕೆ, ಆದಷ್ಟು ಕೀಬೋರ್ಡಲ್ಲೇ ಮಾಡಕ್ಕೆ ಟ್ರೈ ಮಾಡಿ ನೋಡಿ. ಮೌಸು ಆದಷ್ಟು ಕಮ್ಮಿ ಯೂಸ್ ಮಾಡಿ, ಆಗ ನೀವು ಎಕ್ಸೆಲ್ ಸ್ವಲ್ಪ ಫಾಸ್ಟಾಗಿ ಯೂಸ್ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ಇಲ್ಲಿದೆಯಲ್ಲ ನೋಡಿ, ಫೈಲು, ಇದು ಹೋಮೋ, ಇದೆಲ್ಲ ರಿಬ್ಬನ್ ಅಂತ ಕರಿತೀವಿ. ಈ ರಿಬ್ಬನ್ ಒಳಗಡೆ ಸಬ್ ಕ್ಯಾಟಗರೀಸ್ ಇರುತ್ತೆ. ಇಲ್ಲಿ ನೋಡಿ, ಕ್ಲಿಪ್ ಬೋರ್ಡ್ ಇದೆ, ಫಾಂಟ್ ಇದೆ, ಅಲೈನ್ಮೆಂಟ್ ಇದೆ, ನಂಬರ್ ಇದೆ, ಸ್ಟೈಲ್ ಇದೆ, ಸೆಲ್ ಇದೆ, ಎಡಿಟಿಂಗ್ ಇದೆ. ಅದೇ ಥರ ಇನ್ಸರ್ಟ್ ಅಲ್ಲಿ ಹೋಯ್ತು ಅಂದರೆ ಟೇಬಲ್ಸ್ ಇದೆ, ಇಲಿಸ್ಟ್ರೇಷನ್ಸ್ ಇದೆ, ಆಡ್ ಇನ್ಸು, ಚಾರ್ಟು, 3D ಚಾರ್ಟು, ಸ್ಪಾರ್ಕ್ ಲೈನ್ಸು, ಫಿಲ್ಟರು, ಲಿಂಕ್ಸ್, ಟೆಕ್ಸ್ಟ್, ಸಿಂಬಲ್ಸು, ಪೇಜ್ ಲೇಔಟಲ್ಲಿ ಥೀಮ್ಸ್ ಇದೆ, ಪೇಜ್ ಸೆಟಪ್ ಇದೆ, ಸ್ಕೇಲ್ ಟು ಫಿಟ್ ಇದೆ, ಶೀಟ್ ಆಪ್ಷನ್ ಇದೆ, ಅರೇಂಜ್ ಇದೆ. ಆಮೇಲೆ ಫಾರ್ಮುಲಾದಲ್ಲಿ ನಿಮಗೆ ವೇರಿಯಸ್ ಡಿಫ್ರೆಂಟ್ ಫಾರ್ಮುಲಾಸ್ಗಳಿರುತ್ತೆ. ಫೈನಾನ್ಷಿಯಲ್ ಫಾರ್ಮುಲಾಸ್, ಲಾಜಿಕಲ್ ಫಾರ್ಮುಲಾಸ್, ಟೆಕ್ಸ್ಟ್ ರಿಲೇಟೆಡ್ ಫಾರ್ಮುಲಾಸ್, ಡೇಟ್ ಅಂಡ್ ಟೈಮ್ ಫಾರ್ಮುಲಾಸ್, ಲುಕ್ಅಪ್, ಇದು ತುಂಬ ಇಂಪಾರ್ಟೆಂಟ್. ಲುಕ್ಅಪ್ ತುಂಬ ಇಂಟರ್ವ್ಯೂಸಲ್ಲಿ ಕೇಳ್ತಾರೆ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ವಿ ಲುಕ್ಅಪ್, ಹೆಚ್ ಲುಕ್ಅಪ್ದು, ಅದನ್ನು ನೋಡ್ಕೊಳ್ಳಿ. ಮ್ಯಾಥ್ಸ್ ಅಂಡ್ ಟ್ರಿಗ್ನೋಮೆಟ್ರಿ ಅಂಡ್ ಮೋರ್ ಫಂಕ್ಷನು, ನೇಮ್ ಮ್ಯಾನೇಜರು, ಫಾರ್ಮುಲಾ ಆಡಿಟಿಂಗು, ಆಮೇಲೆ ಕ್ಯಾಲ್ಕುಲೇಷನ್ ಆಪ್ಷನ್ನು. ಡೇಟಾದಲ್ಲಿ ನಿಮಗೆ ಗೆಟ್ ಎಕ್ಸ್ಟರ್ನಲ್ ಡೇಟಾ ಬೇಸ್, ಏನೋ ನೀವು ಎಕ್ಸ್ಟರ್ನಲ್ ಇಂದ ಹೆಂಗೆ ರಿಟ್ರೀವ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಯಾವ ರೀತಿಯಲ್ಲಿ ನಾನು ಅದೊಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಯಾವ ರೀತಿ ನಾವು ರಿಟ್ರೀವ್ ಮಾಡ್ಕೋಬಹುದು. ಆಮೇಲೆ ಗೆಟ್ ಅಂಡ್ ಟ್ರಾನ್ಸ್ಫಾರ್ಮು, ಕನೆಕ್ಷನ್ನು, ಸಾರ್ಟ್ ಅಂಡ್ ಫಿಲ್ಟರು, ಡೇಟಾ ಟೂಲು, ಫೋರ್ಕ್ಯಾಸ್ಟು, ಔಟ್ಲೈನು, ಅನಾಲಿಸಿಸು. ಈ ಅನಾಲಿಸಿಸ್ ಬೇಕು ಅಂದರೆ ನೀವು ಅನಾಲಿಸಿಸ್ ಟೂಲ್ ಪ್ಯಾಕ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಡೇಟಾ ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿ ನೋಡಿ, ಇದೆಲ್ಲ ಒನ್ ವೇ, ಸಿಂಗಲ್ ಫ್ಯಾಕ್ಟರ್, ಟೂ ಫ್ಯಾಕ್ಟರ್, ಕೋರಿಲೇಷನ್, ಕೋವೇರಿಯನ್ಸು, ಡಿಸ್ಕ್ರಿಪ್ಟಿವ್, ಎಕ್ಸ್ಪೋನೆನ್ಷಿಯಲ್ ಸ್ಮೂತಿಂಗ್, ಎಫ್ ಟೆಸ್ಟ್, ಇದನ್ನೆಲ್ಲ ನೀವು ಈಸಿಯಾಗಿ ಸ್ಟ್ಯಾಟಿಸ್ಟಿಕ್ಸ್ ಈಸಿಯಾಗಿ ನೀವು ಇದರಲ್ಲಿ ಮಾಡ್ಕೋಬಹುದು.
ಸೊ ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದಂತ ಅದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಆಮೇಲೆ ರಿವ್ಯೂ ಅಲ್ಲಿ ಏನಿದೆ, ಸ್ಪೆಲ್ ಚೆಕ್ ಇದೆ, ಆಕ್ಸೆಸಿಬಿಲಿಟಿ, ಸ್ಮಾರ್ಟ್ ಲುಕ್ಅಪ್, ಟ್ರಾನ್ಸ್ಲೇಟು. ಮೊದಲೆಲ್ಲ ಟ್ರಾನ್ಸ್ಲೇಟ್ಗೆ ನಾವು ಗೂಗಲ್ಗೆ ಹೋಗಿ ಮಾಡ್ಬೇಕಾಯ್ತು, ಈಗ ಜಸ್ಟ್ ಟ್ರಾನ್ಸ್ಲೇಟ್ ಅಂತ ಹೊತ್ತಿದ್ರೆ ಇಲ್ಲೇ ಆಟೋಮೆಟಿಕ್ ಆಗಿ ಆಗುತ್ತೆ. ಅದು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು. ಕಾಮೆಂಟ್ಸು, ಪ್ರೊಟೆಕ್ಟು, ಇಂಕ್. ಆಮೇಲೆ ವ್ಯೂ ಅಲ್ಲಿ ವರ್ಕ್ ಬುಕ್ ವ್ಯೂ, ಶೋ, ಝೂಮು, ವಿಂಡೋಸು. ಈ ವಿಂಡೋಸಲ್ಲಿ ಈ ಫ್ರೀ ಸ್ಪೇನ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು, ಹೇಳ್ತೀನಿ. ಇದು ಯಾವ ರೀತಿಯಲ್ಲಿ ನಾವು ಈ ಫ್ರೀ ಸ್ಪೇನ್ನ ಯೂಸ್ ಮಾಡ್ಕೊಂಡು ನಾವು ಮಾಡೋದು. ಸ್ವಿಚ್ ವಿಂಡೋಸು, ಮ್ಯಾಕ್ರೋಸ್ ಅಂತೂ ತುಂಬ ಇಂಪಾರ್ಟೆಂಟು ಎಕ್ಸೆಲಲ್ಲಿ. ಮ್ಯಾಕ್ರೋಸ್ ಏನಂದ್ರೆ ನಿಮಗೆ ಒಂದು ಸ್ವಲ್ಪ ಒಂದು ಬಿಗ್ನರ್ಸ್ ಲೆವೆಲ್ ಆದರೂ ಗೊತ್ತಿತ್ತು ಅಂದರೆ ನೀವು ಎಕ್ಸೆಲ್ನ ತುಂಬ ಇದಾಗಿ ಯೂಸ್ ಮಾಡ್ಕೋಬೋದು. ಮ್ಯಾಕ್ರೋಸ್ನ ಯೂಸ್ ಮಾಡ್ಕೊಂಡು ತುಂಬ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ಹೆಲ್ಪ್. ಓಕೆ, ಇದನ್ನೆಲ್ಲ ರಿಬ್ಬನ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಇಷ್ಟಿದ್ರಲ್ಲಿ ಎಲ್ಲದನ್ನು ನಾವು ಯೂಸ್ ಮಾಡಲ್ಲ, ಕೆಲವೊಂದು ಮಾತ್ರ ಯೂಸ್ ಮಾಡ್ತೀವಿ. ಅದು ಯಾವ್ದು ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ನಾವು ನೋಡೋಣ, ಯಾವುದಕ್ಕೆ ಯಾವ್ದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಓಕೆ, ಓಕೆ. ಈಗ ನೋಡಿ, ಡೇಟಾಗಳು ತೊಗೊಂಡಿನಿ. ನೀವು ಯಾವ ರೀತಿ ನೋಡಿ ಡೇಟ್ ಹಾಕ್ಬೋದು. ಇದು ಡೇಟ್ ಇರೋ ಡೇಟಾ, ಇದು ಆಲ್ಫಾಬೆಟ್ಸ್ ಇರೋ ಡೇಟಾ, ಅಂದರೆ ರೀಜನ್, ಈಸ್ಟ್, ಸೆಂಟ್ರಲ್, ವೆಸ್ಟ್, ನಾರ್ತ್, ಆ ಥರ. ಇದು ರೆಪ್ರೆಸೆಂಟೇಟಿವ್ ನೇಮು. ಇದು ಐಟಮ್ ಏನು ಮಾರಿದ್ದಾರೆ, ಯೂನಿಟ್ ಕಾಸ್ಟು, ಟೋಟಲ್ ಎಷ್ಟು ಜನಕ್ಕೆ ಮಾರಿಯಾರೋದನ್ನ ಅಂದ್ಬಿಟ್ಟು. ಸೊ ಇಂಥ ಡೀಟೇಲ್ಸು ಇದು ಆ್ಯಕ್ಚುಲ್ ಡೇಟಾ ಇರುತ್ತೆ. ನೋಡಿ, ಈ ಡೇಟಾಗೆ ಒಂದು ಹೆಡ್ಡಿಂಗ್ ಕೊಡ್ಕೋಬೋದು. ನೀವು ಏನಾನ ಅಲ್ಲಿ ಮೇಲ್ಗಡೆ ಒಂದು ರೋ ತರಬೇಕು ಅಂದರೆ ಶಿಫ್ಟ್ ಇಟ್ಕೊಂಡು ಸ್ಪೇಸ್ ಒತ್ತಿ, ಕಂಟ್ರೋಲ್ ಪ್ಲಸ್ ಅಂತ ಒತ್ತಿ, ರೈಟ್ ಕ್ಲಿಕ್, ಇನ್ಸರ್ಟ್. ಓಕೆ, ಸೊ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡಿದ್ರೆ ಬರುತ್ತೆ. ಓಕೆ, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಒತ್ತಬೇಕು ಇದಕ್ಕೆ. ಓಕೆ, ಎರಡನ್ನು ಡಿಲೀಟ್ ಮಾಡಿಬಿಡ್ತೀನಿ. ಡಿಲೀಟು. ಇಲ್ಲಿ ಬನ್ನಿ, ಶಿಫ್ಟ್ ಸ್ಪೇಸ್ ಬಾರ್ ಒತ್ತಿ, ಫುಲ್ ಆ ರೋ ಸೆಲೆಕ್ಟ್ ಆಗ್ಬಿಡುತ್ತೆ. ಕಂಟ್ರೋಲ್ ಶಿಫ್ಟ್ ಪ್ಲಸ್ ಒತ್ತಿದ್ರೆ ನಿಮಗೆ ಒಂದು ಇದು ಕ್ರಿಯೇಟ್ ಆಗುತ್ತೆ. ಇದು ಏನಂತ ಬರಿತೀನಿ ನಾನು, ಇದು ಸೇಲ್ಸ್ ರಿಪೋರ್ಟ್ ಫಾರ್ 2018 ಅಂತ ಬರಿತೀನಿ. ಈಗ ಅಬ್ಸರ್ವ್ ಮಾಡ್ತಾ ಇರ ನೋಡಿ, ಇದು ಇದರಲ್ಲಿ ನೋಡಿ ಫುಲ್ ತೋರಿಸ್ತಾ ಐತೆ. ಏನು ತಿಳ್ಕೊಬಿಡ್ತಾರೆ, ಈ ಪಕ್ಕದ ಸೆಲ್ಗೆ ಹೋಗ್ಬಿಟ್ಟಿದೆ ಅಂತ. ಬಟ್ ಪಕ್ಕದ ಸೆಲ್ಗೆ ಹೋಯ್ತು ಅಂದರೆ ಏನು ಇರಲ್ಲ, ಖಾಲಿ ಇರುತ್ತೆ. ನೋಡಿ, ಇಲ್ಲಿ ಖಾಲಿ ಇದೆ ನೋಡಿ, ಅಲ್ಲಿ ಹೋಗ್ಬಿಡ್ತದು. ಅದು ಒಂದೇ ಸೆಲ್ಲಲ್ಲಿ ಇರುತ್ತೆ, ಈ ಸೆಲ್ಲಲ್ಲೇ ಇರುತ್ತೆ, ಈ ಸೆಲ್ಗೆ ಬಂದಿರಲ್ಲ. ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡೋಕ್ಕೆ ಏನಿಲ್ಲ, ಇಲ್ಲಿ ಇದು ಹಿಂಗೆ ಬಂದಿದ ತಕ್ಷಣ ನೋಡಿ, ಎರಡು ಡಬಲ್ ಆರೋದು ಒಂದು ಸಿಗುತ್ತೆ. ಡಬಲ್ ಕ್ಲಿಕ್ ಮಾಡಿ ಅಷ್ಟೇ, ನಿಮಗೆ ಆ ಎಷ್ಟು ಸ್ಪೇಸ್ ಇದೆಯೋ ಅಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಪ್ಪ ನಾನು ಅದನ್ನು ಇನ್ನೂ ಕ್ಲೀನಾಗಿ, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಪೂರ್ತಿ ಇದೆ, ಇಲ್ಲಿವರೆಗೂ ಇದೆ. ಸೊ ಇದನ್ನು ನಾನು ಮಧ್ಯಕ್ಕೆ ತಂದು ಮಾಡಬೇಕು ಅಂದರೆ, ಇದು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಮರ್ಜ್ ಅಂಡ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ. ಮರ್ಜ್ ಅಂಡ್ ಸೆಂಟರ್ ಅಂತ ಹೊಡಿರಿ, ಮರ್ಜ್ ಅಂಡ್ ಸೆಂಟರ್ಗೆ ಆಗುತ್ತೆ. ಆಮೇಲೆ ಇದಕ್ಕೆ ನೀವು ಫಿಲ್ಲು ಮಾಡ್ಕೋಬೋದು, ಏನು ಫಿಲ್ ಮಾಡಬೇಕು ಅಂದರೆ. ಆಮೇಲೆ ನೀವು ಫಾಂಟ್ ಇದನ್ನು ಚೇಂಜ್ ಮಾಡ್ಬೋದು. ಬೇರೆ ಯಾವ ರೀತಿ ನಿಮಗೆ ಆ ರಿಪೋರ್ಟ್ ಬೇಕೋ ಆ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಓಕೆ, ಸೊ ಇದು ಈಗ ಇಲ್ಲಿ ನೋಡಿ, ಇದು ಬೋಲ್ಡ್ ಇಲ್ಲ ಅಂತ ತಿಳ್ಕೊಳ್ಳಿ. ಇದನ್ನ ಬೋಲ್ಡ್ ಮಾಡಬೇಕು ಅಂದರೆ ಬೋಲ್ಡ್ ಮಾಡ್ಕೊಳ್ಳಿ, ಕಂಟ್ರೋಲ್ ಬಿ ಅಂತ ಹೊಡಿರಿ. ನೋಡಿ, ಇಲ್ಲಿ ನೋಡಿ, ಆರ್ಡರ್ ಡೇಟ್ ಕಾಣಿಸ್ತಾನೆ ಇಲ್ಲ. ಒಂದ್ಸತಿ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಒತ್ತಿ, ಅದು ಕ್ಲೀನಿಗೆ ಆ ಇದಕ್ಕೆ ಸೂಟಬಲ್ ಆಗೋ ಅಷ್ಟು ವಿಡ್ತ್ ತಗೋಬಿಡುತ್ತೆ. ಓಕೆ, ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಈ ಹೆಸರೆಲ್ಲ ಇದಾಗಿರಿಂದ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ನಾವು ಒಂದು ಇದ್ರ ಹತ್ರ ಹೋಗಿ ಕ್ಲಿಕ್ ಮಾಡಿ, ಅದು ಕ್ಲೀನಿಗೆ ಸಾರ್ಟ್ ಆಗಿ ಡೇಟಾ ಸಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಇದನ್ನು ನಾನು ಈಗ ಇದಕ್ಕೆ ನಾನೊಂದು ಬಾಕ್ಸ್ ಹಾಕಬೇಕು. ಬಾಕ್ಸ್ ಹಾಕ್ಬೇಕಂದ್ರೆ ಇಲ್ಲಿಗೆ ಬಂತು ಅಂದರೆ ಬಾರ್ಡರ್ ಇರುತ್ತೆ, ಇಲ್ಲಿ ಆಲ್ ಬಾರ್ಡರ್ಸ್ ಅಂತ ತಗೊಳ್ತೀನಿ. ಈಗ ಇಲ್ಲಿ ನೋಡಿ, ಇದು ಒಂಥರ ವಿಚಿತ್ರವಾಗಿ ತೋರಿಸ್ತಾ ಐತೆ ಡೇಟು 1/6/18 ಅಂತ. ಏನು ಹೇಳ್ತಾ ಇರೋದು, 6/1/2018 ಬರಬೇಕಾಯ್ತು, ಬಟ್ ಇದು 1/6/18 ಅಂತ ಬರ್ತೈತೆ. ಇದನ್ನು ನಾನು ಚೇಂಜ್ ಮಾಡ್ಬೇಕಂದ್ರೆ ಎಲ್ಲ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಫಾರ್ಮ್ಯಾಟ್ಗೆ ಹೋಗಿ, ಫಾರ್ಮ್ಯಾಟಲ್ಲಿ ನಿಮಗೆ ಈ ಕಸ್ಟಮ್ಗೆ ಹೋಗ್ಬೋದು. ಈಗ ನಾನು ಕಸ್ಟಮ್ಗೆ ಹೋಗ್ತೀನಿ. ಕಸ್ಟಮಲ್ಲಿ ನಾನು ಏನು ಬರಿತೀನಿ, ಇದು DDMMYY ಅಂತ ಬರೆದ್ರೆ ನಿಮಗೆ ಅದು ನೋಡಿ, ಡೇಟು, ಮಂತು, ಇದ್ರ ಫಾರ್ಮೆಟ್ ಬರುತ್ತೆ. ಈಗ ನನಗೆ ಈ ಮಂತಲ್ಲಿ 01 ಬೇಡ, ನನಗೆ ಅದು ವರ್ಡಿಂಗ್ಸಲ್ಲಿ ಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ, ಪುನಃ ಫಾರ್ಮ್ಯಾಟ್ ಸೆಲ್ಗೆ ಹೋಗಿ, ಇಲ್ಲಿ ಬಂದು
ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆ ಥರ ಬಂದ್ಬಿಡುತ್ತೆ. ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಸೆಲ್ನ ನೀವು ಫಾರ್ಮ್ಯಾಟ್ ಮಾಡ್ಕೋಬೋದು. ನಾನು ಬರೀ ಅಂತ ಇಟ್ಕೊಡ್ತೀನಿ. ಓಕೆ, ಆ ಪರ್ಟಿಕ್ಯುಲರ್ ಇದಕ್ಕೆ ನಾವು ಅದು ಮಾಡಬೇಕಾಗತ್ತೆ. ಈಗ ಇಲ್ಲಿ ಈಸ್ಟ್ ಸೆಂಟ್ರಲ್ ಇದು ಕರೆಕ್ಟ್ ಇದೆ. ಇದು ನೇಮ್ ಆಫ್ ದಿ ರೆಪ್ರೆಸೆಂಟೇಟಿವ್, ಯಾವ ಐಟಮ್ನ ಸೆಲ್ ಮಾಡಿದ್ದಾರೆ ಅಂದ್ಬಿಟ್ಟು, ಎಷ್ಟು ಯೂನಿಟ್ ಸೆಲ್ ಮಾಡಿದ್ದಾರೆ, ಯೂನಿಟ್ ಕಾಸ್ಟ್ ಎಷ್ಟು, ಆಮೇಲೆ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೀವು ಆ, ಇದು ಇಲ್ಲಿಲ್ಲ ಅಂತ ತಿಳ್ಕೊಳ್ಳಿ. ಈಗ ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಆಗಿದೆ ಅಂದ್ಬಿಟ್ಟು. ಸೊ ಯಾವ ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಯಾವತ್ತು ಸ್ಟಾರ್ಟ್ ಮಾಡಿದ್ರು ನೀವು ಒಂದು ಇದರಿಂದ ಸ್ಟಾರ್ಟ್ ಮಾಡಬೇಕು. ಏನು ಅಂದರೆ ಅಥವಾ ಪ್ಲಸ್ಸಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲ ಈಸ್ ಈಕ್ವಲ್ ಟು ಇಂದ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಈಸ್ ಈಕ್ವಲ್ ಟು ಇಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ದಿಸ್ ಇಂಟು ದಿಸ್. ಓಕೆ, ಎರಡು ಮಾಡಿ. ಈಗ ಎಲ್ಲದಕ್ಕೂ ಅದನ್ನು ಮಾಡಕ್ ಹೋಗ್ಬಿಡಿ. ಈ ಎಲ್ಲದಕ್ಕೂ ಸೇಮ್ ಫಾರ್ಮ್ಯಾಟ್ ಇರೋದ್ರಿಂದ ಇಲ್ಲಿ ಬಂದರೆ, ಇಲ್ಲಿ ನೀವು ಬಂದಿದ ತಕ್ಷಣ ಒಂದು ಬ್ಲ್ಯಾಕ್ ಕಲರ್ ಪ್ಲಸ್ ಮಾರ್ಕ್ ಬರುತ್ತೆ. ಅದನ್ನ ಇಟ್ಕೊಂಡು ಮೌಸಲ್ಲೇ ಇಟ್ಕೊಂಡು ಹೇಳ್ಕೊಂಬಂದು ಲಾಸ್ಟ್ವರೆಗೆ ಬಿಟ್ರೆ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಇಲ್ಲ ನಾನು ಅದು ಮಾಡಲ್ಲ ಅಂದರೆ ಈ ಪಕ್ಕದ ಸೆಲ್ಗೆ ಬನ್ನಿ, ಕಂಟ್ರೋಲ್ ಇಟ್ಕೊಂಡು ಡೌನ್ ಆರೋ ಪ್ರೆಸ್ ಮಾಡಿ, ಅದು ಲಾಸ್ಟ್ ಇದಕ್ಕೆ ಬರುತ್ತೆ. ಈ ನೆಕ್ಸ್ಟ್ ರೈಟ್ ಆರೋನ ಪ್ರೆಸ್ ಮಾಡಿ, ಬರೀ ರೈಟ್ ಆರೋ ಅಷ್ಟೇ, ಕಂಟ್ರೋಲ್ ಏನು ಇಟ್ಕೊಬಿಡಿ, ರೈಟ್ ಆರೋ. ಈಗ ಕಂಟ್ರೋಲ್ ಶಿಫ್ಟ್ ಅಪ್, ಕಂಟ್ರೋಲ್ ಡಿ ಅಂತ ಹೊಡಿರಿ, ಎಲ್ಲದನ್ನು ಆಗ್ಬಿಡುತ್ತೆ. ಇಲ್ಲ ಇನ್ನೂ ಒಂದು ವೇ ಹೆಂಗ್ ಮಾಡೋದು ಅಂದರೆ, ದಿಸ್ ಇಂಟು ದಿಸ್, ಕಂಟ್ರೋಲ್ ಸಿ ತಗೊಳ್ಳಿ, ಇದನ್ನು ಇಟ್ಕೊಂಡು ಶಿಫ್ಟ್ ಇಟ್ಕೊಂಡು ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ ಲಾಸ್ಟ್ವರೆಗೂ, ಕಂಟ್ರೋಲ್ ವಿ ಅಂತ ಹೊಡಿರಿ, ನಿಮಗೆ ಅದು ಆಫ್ ಆ ಸೇಮ್ ಫಾರ್ಮುಲಾ ಎಲ್ಲದಕ್ಕೂ ಬಂದ್ಬಿಡುತ್ತೆ. ವೇರಿಯಸ್ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ಬೋದು. ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಟೂ ಥಿಂಗ್ಸು. ಒಂದು ಏನಪ್ಪ ಅಂದರೆ, ಇವಾಗ ನೀವು ಎಂಟ್ರ್ ಹೊಡೆದ್ರೆ ಕೆಳಗಡೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಈಗ ಇದನ್ನೇ ನಾವು ಉಲ್ಟಾ ಮಾಡಬೇಕು ಅಂದರೆ, ಮೇಲ್ಗಡೆ ಹೋಗ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಎಂಟ್ರ್ ಹೊಡ್ರಿ, ಮೇಲ್ಗಡೆ ಹೋಗುತ್ತೆ. ಶಿಫ್ಟ್ ಇಟ್ಕೊಂಡು ಎಂಟ್ರ್ ಮೇಲ್ಗಡೆ ಹೋಗುತ್ತೆ, ಬರೀ ಎಂಟ್ರ್ ಹೊಡೆದ್ರೆ ಕೆಳಗಡೆ ಬರುತ್ತೆ. ಓಕೆ, ಎಂಟರ್ ಹೊಡಿತಾ ಇರ ಕೆಳಗಡೆ ಹೋಗುತ್ತೆ, ಶಿಫ್ಟ್ ಇಟ್ಕೊಂಡು ಎಂಟರ್ ಹೊಡ್ರಿ ಮೇಲ್ಗಡೆ ಹೋಗುತ್ತೆ. ಅದೇ ಥರ ನೆಕ್ಸ್ಟ್ ಸೆಲ್, ಈ ಸೆಲ್ಗೆ ಹೋಗ್ಬೇಕು ಅಂದರೆ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ಹೋಗಿ, ಅದೇ ಥರ ವಾಪಸ್ ಬರ್ಬೇಕಂದ್ರೆ ಶಿಫ್ಟ್ ಟ್ಯಾಬ್ ಹೊಡಿರಿ, ಹಿಂದೆ ಬರುತ್ತೆ. ಟ್ಯಾಬ್ ಹೊಡೆದ್ರೆ ಮುಂದೆ ಹೋಗುತ್ತೆ, ಶಿಫ್ಟ್ ಟ್ಯಾಬ್ ಬಂದರೆ ಹಿಂದೆ ಬರುತ್ತೆ. ಈ ರೀತಿ ನೀವು ಮಾಡ್ಕೊಂತಂದ್ರೆ ನೀವು ಮೌಸ್ ತುಂಬ ಕಮ್ಮಿ ಯೂಸ್ ಮಾಡ್ತೀರಾ. ಸೊ ದಟ್ ನೀವು ಯು ವಿಲ್ ಬಿ ಏಬಲ್ ಟು ಡೂ ಯುವರ್ ವರ್ಕ್ ಫಾಸ್ಟ್ ಆನ್ ಎಕ್ಸೆಲ್. ಸೊ ಇದು ಆಮೇಲೆ ಇಲ್ಲಿ ನೋಡಿ, ಇದು ಅಲೈನ್ಮೆಂಟ್, ಇದನ್ನೆಲ್ಲ ನಾನೀಗ ಸೆಂಟ್ರಿಗೆ ತರಬೇಕು. ಇದನ್ನೆಲ್ಲ ನಾನು ಸೆಂಟ್ರಲ್ ಇಲ್ಲಿ ತರಬೇಕು. ಇಲ್ಲಿಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಸೆಂಟ್ರಿಗೆ ಬರುತ್ತೆ. ಬಟ್ ಮೇಲ್ಗಡೆದು ಸೆಂಟ್ರಲ್ ಇಲ್ಲ, ಅದನ್ನು ಸೆಂಟ್ರಲ್ ತಂದ್ಬಿಡ್ತೀನಿ, ಅದು ಸೆಂಟ್ರಲ್ ಇದೆ. ಓಕೆ, ಸೊ ಇದು ಆಮೇಲೆ ಇದಕ್ಕೂ ಸ್ವಲ್ಪ ಇದು ಕಲರ್ ಹಾಕೋಬಿಡೋಣ, ಸೊ ದಟ್ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ಇದಕ್ಕೂ ಹಾಕ್ಬೋದು, ಯಾಕಂದರೆ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟು. ಯಾವ ರೀತಿ ಬೇಕೋ ನೀವು ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಈಗ ನೀವು ಸಾರ್ಟ್ ಮಾಡಬೇಕು. ಏನು ಸಾರ್ಟ್ ಮಾಡಬೇಕು? ಇದರಲ್ಲಿ ನಾನು ಫಸ್ಟು ABCD ಇಂದ A to Z ಸಾರ್ಟ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ A to Z ಫಿಲ್ಟರ್ ಅಂತಿದೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ವಾರ್ನಿಂಗ್ ಕೊಡ್ತೈತೆ. ಏನಕ್ಕೆ ವಾರ್ನಿಂಗ್ ಕೊಡ್ತೈತೆ? ಅಕ್ಕಪಕ್ಕ ಸೆಲ್ಸ್ ಇದೆ, ಅದನ್ನು ಚೇಂಜ್ ಮಾಡ್ಬೇಕಾ, ಬರೀ ಇದನ್ನ ಮಾತ್ರ ಚೇಂಜ್ ಮಾಡ್ಬೇಕಾ ಅಂತ ಕೇಳ್ತಾ ಇದ್ವಿ. ಅಕ್ಕಪಕ್ಕ ಇರೋ ಸೆಲ್ಗೂ ಅದು ಚೇಂಜ್ ಆಗಬೇಕು. ಯಾಕಂದರೆ ಈಗ ಇಲ್ಲಿ 60118 ಈಸ್ಟ್ ಇದೆ, ಈ ಈಸ್ಟ್ಗೆ 601 ಇದನ್ನೇ ಅಟ್ಯಾಚ್ ಆಗಬೇಕು. 1503 ಇದಕ್ಕೆ ಅಟ್ಯಾಚ್ ಆಗಬೇಕು. ನೋಡಿ, ಸಾರ್ಟ್ ಅಂತ ಹೊಡೆದಿದ ತಕ್ಷಣ ಅದೇ ಥರ ಸಾರ್ಟ್ ಆಗ್ಬಿಡುತ್ತೆ, ಸೆಂಟ್ರಲ್ಲು, ಈಸ್ಟ್, ವೆಸ್ಟ್. ಓಕೆ, ಈ ರೀತಿ ಸಾರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಪ್ಪ, ನಾನು ಈಗ ಫಸ್ಟು ನನಗೆ ಬೈಂಡರ್ ಬೇಕು, ನೆಕ್ಸ್ಟು ಪೆನ್ಸಿಲು ಪೆನ್ ಬೇಕು, ಆ ಥರ ಮಾಡೋಂಗಿದೆ, ಇದನ್ನು ಮಾಡ್ಬೋದು. ಏನಕ್ಕೆ ಕೇಳ್ತಾ ಐತೆ? ಅಕ್ಕಪಕ್ಕ ವ್ಯಾಲ್ಯೂಸ್ ಇದೆ, ಅದನ್ನು ಚೇಂಜ್ ಮಾಡ್ಬೇಕಾ? ಅದನ್ನು ಚೇಂಜ್ ಮಾಡಬೇಕು. ಸಾರ್ಟು, ಬೈಂಡರು, ಪೆನ್ನು, ಪೆನ್ಸಿಲ್, ಈ ಥರ ಮಾಡ್ಕೋಬೋದು. ನೀವು ಸಾರ್ಟಿಂಗಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ಓಕೆ, ಸೊ ಆಮೇಲೆ ಇಲ್ಲಿ ನಾನು ಈ ಡೇಟಾಗೆ, ಫಾರ್ ಎಕ್ಸಾಂಪಲ್ ಈ ಡೇಟಾಗೆ ನಾನೀಗ ಏನು ಹಾಕಬೇಕು ಅಂದರೆ, ಯಾವ್ದ್ಯಾವುದು 400 ಮೇಲಿದೆಯೋ ಅದಕ್ಕೆ ನಾನೊಂದು ಕಲರ್ ಕೊಡಬೇಕು. ಯಾಕೆ ಅಂದರೆ 400 ಮೇಲೆ ಇರೋರಿಗೆ ಏನೋ ಇನ್ಸೆಂಟಿವ್ ಏನಾನ ಕೊಡ್ತೀವಿ ಅಂತ ಅಂದರೆ, 400 ಎಷ್ಟು ಜನ ಇದ್ದಾರೆ ಅಂತ ಹಿಂಗೆ ವಿಜುವಲಿ ನೋಡೋಕ್ಕೆ, 400ಕ್ಕಿಂತ ಎಷ್ಟು ಜನ ಇದ್ದಾರೆ ಅಂತ ನೋಡೋಕ್ಕೆ, ಇದಕ್ಕೆ ನಾವು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಅಂತ ಹಾಕ್ತೀವಿ. ನೋಡಿ, ಇಲ್ಲಿದೆಲ್ಲ ಸ್ಟೈಲಲ್ಲಿ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್, ಇದನ್ನು ಹಾಕ್ತೀನಿ. ಓಕೆ, ಏನಂತ ಕೊಡ್ತೀನಿ? ಫಾರ್ಮ್ಯಾಟ್ ದ ಸೆಲ್ ಬೇಸ್ಡ್ ಆನ್ ದೇರ್ ವ್ಯಾಲ್ಯೂಸ್ ಅಂತ ಕೊಡ್ತೀನಿ. ಓಕೆ,
ಓಕೆ ನೋಡಿ, ಈಗ ಮ್ಯಾಕ್ಸಿಮಮ್ ಇದು ಒಂದು ಬೇರೆ ಕಲರ್ ಬಂದ್ಬಿಟ್ಟಿದೆ, ಮಿನಿಮಮ್ ಎಲ್ಲ ಒಂದೊಂದು ಕಲರ್ ಇದೆ, ಒಂದು ಕಲರಿಂದ ಇನ್ಕ್ರೀಸ್ ಆಗ್ತಾ ಇತ್ತು ನೋಡಿ, ಇದು ಮ್ಯಾಕ್ಸಿಮಮ್ ಇದೆ. ಇನ್ನು 5 4 ಈ ಥರ ನೀವು ನಿಮ್ಮ ಫಾರ್ಮ್ಯಾಟಿಂಗ್ನು ನೀವು ಮಾಡ್ಕೋಬೋದು. ಸೊ ದಟ್ ಹಿಂಗೆ ನೋಡಿದ ತಕ್ಷಣ ನೀವು ಹೇಳ್ಬೋದು ಆ, ಯಾರು ಜಾಸ್ತಿ ಇದನ್ನ ಮಾಡ್ಯಾರೆ ಅಂದ್ಬಿಟ್ಟು, ಯಾರು ಜಾಸ್ತಿ ಅಮೌಂಟ್ನ ತಂದಿದ್ದಾರೆ ಅಂದ್ಬಿಟ್ಟು ಈ ರೀತಿನೂ ಮಾಡ್ಕೋಬೋದು. ಇದನ್ನ ಇನ್ನು ನೀವು ನೆಕ್ಸ್ಟ್ ಸೆಲ್ಗಳು ಆಗ್ತಾ ಹೋಯ್ತು ಅಂದರೆ ಅದು ಈಸಿಯಾಗಿ ತೋರಿಸುತ್ತೆ, ಅದು ಅದಾಗದೇ ಆಟೋಮೆಟಿಕ್ ಆಗಿ ತಗೊಳ್ತಾ ಇರುತ್ತೆ. ಓಕೆ, ನೀವು ಆ ಸೆಟ್ ಆಫ್ ಸೆಲ್ಸ್ಗೆ ನೀವು ಮಾಡ್ಕೊಬಿಟ್ರೆ, ನೋಡಿ ಹಿಂಗೆ ಸೆಲೆಕ್ಟ್ ಮಾಡ್ಬಿಟ್ಟು ಸೆಟ್ ಆಫ್ ಸೆಲ್ಸ್ಗೆ ಮಾಡ್ಕೊಬಿಟ್ರೆ ನೀವು ಅದು ಎಲ್ಲ ಸೆಲ್ಗೂ ಬರುತ್ತೆ. ಆಮೇಲೆ ಈಸಿಯಾಗಿ ನಾವು ವಿಜುವಲೈಸೇಷನ್ಗೆ ತುಂಬ ಈಸಿಯಾಗಿರುತ್ತೆ, ಅದಕ್ಕೆ ನಾವು ಇದು ಮಾಡ್ತೀವಿ. ಓಕೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ನಾನು ಬೇಸಿಕ್ನ ಕವರ್ ಮಾಡಿ ಹೇಳಿ ಇಲ್ಲಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಸ್ವಲ್ಪ ಟ್ರಿಕ್ಸ್ಗಳು ನೋಡೋಣ ಎಕ್ಸೆಲಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.